ಹೀಗೆ ಅಧಿಕಾರಕ್ಕೆ ಬಂದ್ರೆ ಮಹಿಳೆಯರಿಗೆ 8,500 ರೂಪಾಯಿ ನೀಡುವಂತ ಭರವಸೆ ಇದೆಯಲ್ಲ ರಾಹುಲ್ ಗಾಂಧಿ ಅವರ ಹೇಳಿಕೆ ಪೋಸ್ಟ್ ಆಫೀಸ್ಗಳಂತೂ ಹೌಸ್ಫುಲ್ ರೀತಿಯಾಗಿ ಕಂಡು ಬರ್ತಾ ಇದೆ. ಅಂಚೆ ಕಚೇರಿಯಲ್ಲಿ ಖಾತೆ ಮಾಡಿಸೋದಕ್ಕೆ ಮಹಿಳೆಯರಂತೂ ಮುಗಿಬಿದ್ದು ಆ ಕಡೆಗೆ ಹೋಗ್ತಾ ಇದ್ದಾರೆ. ನಮ್ಮ ಮೊದಲೇ ಹೇಳಿದಾಗೆ ಇದು ಸಿಬ್ಬಂದಿಗೂ ಕೂಡ ಬಹಳ ಪೀಕಲಾಟವನ್ನ ತಂದಿಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ನಮಗೊಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಇಂಡಿಯಾ ಕೂಟ ಅಧಿಕಾರಕ್ಕೆ ಬಂದ್ರೆ ಪ್ರತಿ ಮಹಿಳೆಯರಿಗೆ 8,500 ರೂಪಾಯಿ ಆಗ್ತೀವಿ ಅಂತ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಹೇಳಿಕೆ ಇದೀಗ ಒಂದು ರೀತಿಯ ಒಂದು ಪರಿಣಾಮವನ್ನೇ ಸೃಷ್ಟಿ ಮಾಡಿದೆ. ಅಂದ್ರೆ ಬೆಂಗಳೂರಿನ ಪೋಸ್ಟ್ ಆಫೀಸ್ಗಳಲ್ಲಿ ಮಹಿಳೆಯರು ಗಂಟೆಗಟ್ಟಲೆ ಕ್ಯೂ ನಿಲ್ಲುವಂತ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ. ನಾನೀಗ ಬೆಂಗಳೂರಿನ ಕೇಂದ್ರ ಕಚೇರಿ ಏನಿದೆ, ಅಂಚೆ ಕಚೇರಿಯ ಕೇಂದ್ರ ಕಚೇರಿಯಲ್ಲಿ ಇದನ್ನು ನೀವು ಗಮನಿಸ್ತಾ ಇದ್ದೀರಾ. ಬೆಳಿಗ್ಗೆಯಿಂದ ಸಾಕಷ್ಟು ಜನರು ಆ ಕ್ಯೂನಲ್ಲಿ ನಿಂತು ಕಾಯ್ತಾ ಇರುವಂತದ್ದು. ಅಂದ್ರೆ ಹೆಚ್ಚಾಗಿ ಮಹಿಳೆಯರೇ ಆ ಕ್ಯೂನಲ್ಲಿ ನಿಂತು ಈ ಒಂದು ಖಾತೆಯನ್ನ ಪಡ್ಕೊಳ್ಳೋದಕ್ಕೆ ಈಗ ಕಾದು ನಿಂತಿರುವಂತದ್ದು. ಅಂದ್ರೆ ಇಂಡಿಯಾ ಕೂಟ ಅಧಿಕಾರಕ್ಕೆ ಬಂದ ಮರುದಿನದಿಂದಲೇ ಪ್ರತಿಯೊಬ್ಬ ಮಹಿಳೆ ಅಕೌಂಟ್ಗೆ 8,500 ರೂಪಾಯಿ ಬರುತ್ತೆ ಅಂತ ರಾಹುಲ್ ಗಾಂಧಿ ಅವರು ಪ್ರಚಾರದ ವೇಳೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಈ ಒಂದು ವಿಷಯವನ್ನ ತಿಳಿದಂತ ಮಹಿಳೆಯರು ಇದೀಗ ಅಕೌಂಟ್ ಅನ್ನ ಮಾಡಿಸೋದಕ್ಕೆ ಮುಗಿ ಬೀಳ್ತಾ ಇರುವಂತದ್ದು. ಅಂದ್ರೆ ಕಳೆದ 15 ದಿನಗಳಿಂದ ಇದೇ ರೀತಿಯ ಒಂದು ಸ್ಥಿತಿ ನಿರ್ಮಾಣ ಆಗ್ತಿದೆ. ಬೆಳಿಗ್ಗೆ 4 ಗಂಟೆಯಿಂದ ಬಂದು ಕಾದು ಕುಳಿತುಕೊಂಡು ಟೋಕನ್ ಅನ್ನ ಪಡೆಯುವ ಕೆಲಸಕ್ಕೆ ಮಹಿಳೆಯರು ಮುಂದಾಗ್ತಾ ಇದ್ದಾರೆ. ಸದ್ಯ ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಮಹಿಳೆಯರು ಈಗ ಆ ಸರತಿ ಸಾಲಿನಲ್ಲಿ ನಿಂತು ಈ ಒಂದು ಅಕೌಂಟ್ ಅನ್ನ ಮಾಡಿಸೋದಕ್ಕೆ ಈಗ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಅದರ ಜೊತೆಯಲ್ಲಿ ನೀವು ಗಮನಿಸಬಹುದು, ಈಗ ಕ್ರೌಡ್ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಟೋಕನ್ ಗಳನ್ನ ಕೊಡೋದಕ್ಕೆ ಅಂದ್ರೆ ಕೌಂಟರ್ ಗಳನ್ನ ತೆರೆದು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಳೋದಕ್ಕೂ ಕೂಡ ಸಿಬ್ಬಂದಿಗಳು ಒಂದು ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಇನ್ನು ಆಧಾರ್ ಕಾರ್ಡ್ ಅನ್ನ ಪಡೆದು ಒಂದು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಳೋ ಕೆಲಸವನ್ನ ಕೂಡ ಅಂಚೆ ಕಚೇರಿಯ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಈಗ ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಒಂದು ಮಹಿಳೆಯರು ಬಂದ ಹಿನ್ನೆಲೆಯಲ್ಲಿ ಒಂದು ಕ್ರೌಡ್ ಅನ್ನ ನಿಯಂತ್ರಣ ಮಾಡೋದಕ್ಕೆ ಟೋಕನ್ ನೀಡುವ ವ್ಯವಸ್ಥೆಯನ್ನು ಮಾಡಿದ್ರು. ಆದರೆ ಟೋಕನ್ಗಳು ಕೂಡ ಖಾಲಿ ಆಗ್ತಾ ಇತ್ತು. ಹಿನ್ನೆಲೆಯಲ್ಲಿ ಈಗ ಆ ಕೌಂಟರ್ಗಳನ್ನ ತೆರೆದು ಅಲ್ಲಿ ಬರ್ತಕ್ಕಂಥ ಮಹಿಳೆಯರಿಗೆ ಆಧಾರ್ ಕಾರ್ಡ್ ಅನ್ನ ಪರಿಶೀಲನೆ ಮಾಡಿ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂತ ಕೆಲಸವನ್ನ ಇಲ್ಲಿಯ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಇನ್ನು ನೀವು ಗಮನಿಸಬಹುದು, ಈಗಾಗಲೇ ಸುಮಾರು ಬೆಳಗಿನ ಜಾವದಿಂದ ಕೂಡ ಗಂಟೆಗಟ್ಟಲೆ ಕ್ಯೂನಲ್ಲಿ ಕಾದು ನಿಂತು ಮಹಿಳೆಯರು ಒಂದು ಅಕೌಂಟ್ ಅನ್ನ ಪಡೆಯೋದಕ್ಕೆ ಮುಂದಾಗಿದ್ದಾರೆ. ನಮ್ಮ ಜೊತೆ ಒಂದಷ್ಟು ಮಹಿಳೆಯರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಎಷ್ಟು ಹೊತ್ತಿಂದ ವೇಟ್ ಮಾಡ್ತಿದ್ದೀರಾ? ಹೇಗೆ ಗೊತ್ತಾಯ್ತು ನಿಮ್ಗೆ ಮಾಹಿತಿ ಅಂತ? ಇದು ನಮ್ಮ ನೇಬರ್ಸ್ ಒಬ್ರು ಹೇಳಿದ್ರು, ಈ ತರ ಅಕೌಂಟ್ ಓಪನ್ ಮಾಡ್ತಾ ಇದ್ದಾರೆ IPPB ಅಂತ. ಇದು ಮುಂದಕ್ಕೆ ನಮ್ಮ ಸರ್ಕಾರ ಏನಾದರೂ ಚೆನ್ನಾಗಿದ್ದಾದ್ರೆ ದಟ್ ವಿಲ್ ಬಿ ಗೆಟಿಂಗ್ ಸಮ್ ಅಮೌಂಟ್ ಆಫ್ ಬೆನಿಫಿಷಿಯಲ್ ಫಾರ್ ದ ಪಬ್ಲಿಕ್. ಸೊ ಅದಕ್ಕೋಸ್ಕರ ನಾವೆಲ್ಲ ಬಂದಿರೋದು ಅಕೌಂಟ್ ಓಪನ್ ಮಾಡೋಕ್ಕೆ. ಮೇಡಮ್, ಈಗ ಎಷ್ಟು ಹೊತ್ತಿಂದ ನೀವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ? ಇವತ್ತೇ ಫಸ್ಟ್ ಬಂದಿದ್ದೀರಾ ಇಲ್ಲ ಮುಂಚೆ ಯಾವತ್ತಾರು ಬಂದು ಹಿಂದೆ ಹೋಗಿದ್ದ ಉದಾಹರಣೆ ಇದೆಯಾ ಅಂತ? 2 hours ago we are standing from here. We'll see what will happen. Thank you. ಇದಿಷ್ಟು ಇಲ್ಲಿ ಮಹಿಳೆಯರು ಹೇಳ್ತಿರುವಂತದ್ದು. ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದ ಮರುದಿನದಿಂದ ಮಹಿಳೆಯರ ಖಾತೆಗೆ ಹಣ ಬರುತ್ತೆ ಅನ್ನೋ ವಿಚಾರ ಹರಿದಾಡಿದ ಹಿನ್ನೆಲೆಯಲ್ಲಿ ಈಗ ಮಹಿಳೆಯರು ಸಾಲಾಗಿ ಬಂದು ಅಂಚೆ ಕಚೇರಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಸದ್ಯ ಈ ಒಂದು ಗುಂಪನ್ನ ನಿಯಂತ್ರಣ ಮಾಡೋದಕ್ಕೂ ಕೂಡ ಅಂಚೆ ಕಚೇರಿಯ ಸಿಬ್ಬಂದಿ ಒಂದು ರೀತಿಯಲ್ಲಿ ಹರಸಾಹಸವನ್ನು ಪಡ್ತಾ ಇದ್ರು. ಈಗ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಸರದಿಗಾಗಿ ಮಹಿಳೆಯರು ಕಾಯ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.